ನಮಸ್ಕಾರ ಕರ್ನಾಟಕ. ಇವತ್ತು ಈ ಒಂದು ಸುದ್ದಿಯಲ್ಲಿ ನಾ ಕಂಡಿರ್ತಕ್ಕಂಥ ಅಪರೂಪದ ಸರ್ಕಾರಿ ಆಸ್ಪತ್ರೆಯೊಂದನ್ನು ನಾನು ತಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ. ಇದು ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯ ಸೋಮವಾರಪೇಟೆಯ ತಾಲೂಕಿನ ಶಾಂತಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಇದು 24x7 ಅಲ್ಲ, ಅಲ್ಲಿ OPDಗಾಗಿರ್ತಕ್ಕಂಥ ಒಂದು ಸಣ್ಣ ಆಸ್ಪತ್ರೆ. ಅಲ್ಲಿ ಒಬ್ಬರು ಡಾಕ್ಟರು, ಒಬ್ಬರು ಸ್ಟಾಫ್ ನರ್ಸು ಮತ್ತು ಆರೋಗ್ಯ ಸಹಾಯಕರು, CHO ಯಾರ್ಯಾರೋ ಕೆಲಸ ಮಾಡ್ತಾರೆ. ನಾನು ಆ ಆಸ್ಪತ್ರೆಗೆ ಒಳಗಡೆ ಕಾಲಿಟ್ಟಾಗ ಇದು ಆಸ್ಪತ್ರೆನೋ ಅಥವಾ ಅರಮನೆನೋ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ, ಬಹುಶಃ ನಾವು ನಮ್ಮ ಮನೆಯನ್ನು ಅಷ್ಟೊಂದು ನೀಟಾಗಿ ಇಡ್ಲಿಕ್ಕಿಲ್ಲ. ನಮ್ಮ ವಾಶ್ರೂಮ್ಗಳು ಸ್ವಲ್ಪ ಗಲೀಜಿರ್ಬೋದು, ಆದರೆ ಅಲ್ಲಿನ ಸಿಬ್ಬಂದಿಗಳು, ಈ ಒಂದು ಶಾಂತಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ನೀಟಾಗಿಟ್ಟಿದ್ದಾರೆ. ನೀವು ತುಪ್ಪ ಚೆಲ್ಲಿ ತುಪ್ಪ ತಗೊಳ್ಬೋದು. ಆ ಥರ ನೀಟಾಗಿ ನಾನು ಆಸ್ಪತ್ರೆ ಕಂಡಿದ್ದು ಇದೇ ಮೊದಲ ಬಾರಿಗೆ. ಅಲ್ಲಿ ಒಳಗೆ ಕಾಲಿಟ್ಟು ಕೇಳಿದೆ, ಡಾಕ್ಟ್ರ್ ಯಾರು? ಸರ್, ಅವರು 3 ವಾರಕ್ಕೆ ರಜೆ ಹೋಗಿದ್ದಾರೆ, ಡಾಕ್ಟ್ರ್ ಇಲ್ಲ. ಹಿಂದೆ ಮುಂದೆ ನೋಡದೆ ಹೇಳಿದ್ದು ಕೂಡ ಇದೇ ಪ್ರಥಮ ಬಾರಿಗೆ. ಡಾಕ್ಟ್ರ್ ಇಲ್ಲದಾಗ ಅಲ್ಲಿ ಹೋಯ್ತು ಇಲ್ಲಿ ಹೋಯ್ತು ಇದನ್ನು ಹೇಳ್ತಾರೆ ಹೊರತಾಗಿ, ಆದರೆ ನೇರವಾಗಿ ಹೇಳುವುದನ್ನು ಕಂಡಿದ್ದು ಈ ಶಾಂತಳ್ಳಿ ಆಸ್ಪತ್ರೆಯಲ್ಲಿ. ಅಲ್ಲಿ ಆಸ್ಪತ್ರೆಯಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಕಾರ್ನರ್ ಇಷ್ಟು ಸುಂದರವಾಗಿದೆ. ಹೇಳಿದ್ರು ಅವರು, ಕೇಳಿದೆ ನಾನು, ಇದೇನ್ರಿ ಯಾತಕ್ಕಾಗಿ ಇಟ್ಟಿದ್ರಿ? ನನಗೆ ಎಲ್ಲಿ ಕಂಡಿಲ್ಲ. ಇಲ್ಲ ರೀ, ಇದು ಫ್ಯಾಮಿಲಿ ಪ್ಲ್ಯಾನಿಂಗ್ ಕಾರ್ನರ್ ಅಂದರೆ ಹೊಸತಾಗಿ ಏನು ಮದುವೆ ಆಗಿರ್ತದೆ ಅವರಿಗೆ ಲೈಂಗಿಕತೆ ಬಗ್ಗೆ ಅಷ್ಟೊಂದು ಮಾಹಿತಿ ಇರುವುದಿಲ್ಲ. ಅವರಿಗೆ ಯಾವ ಥರನಾಗಿ ಜೀವಿಸಬೇಕು, ಯಾವ ಥರನಾಗಿ ಅವರು ಈ ಒಂದು ತಮ್ಮ ಕ್ರಿಯೆಯನ್ನು ಮುಂದೆ ಸಾಗಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಏನೇನು ಸಾಧಕ ಬಾಧಕಗಳ ಬಗ್ಗೆ ತಿಳಿ ಹೇಳಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಕೊಡ್ತಕ್ಕಂಥದ್ದೇ ಅದು ಫ್ಯಾಮಿಲಿ ಪ್ಲ್ಯಾನಿಂಗ್ ಕಾರ್ನರ್. ಮುಂದೆ ಹೋಗಿ ಇನ್ನೊಂದು ಕಾರ್ನರ್ ಮಾಡಿದ್ದಾರೆ, ORS ಕಾರ್ನರ್. ಏನಿದು ORS ಅಂದರೆ, ವಾಂತಿ ಭೇದಿ ಆಗುತ್ತೆ ಅಲ್ಲ, ಇಮಿಡಿಯೇಟ್ ಕೊಡ್ತಕ್ಕಂಥ ಚಿಕಿತ್ಸೆನೇ ORS. ಅದು ಕೂಡ ಭಾಳ ನೀಟಾಗಿ ಇಟ್ಟಿದ್ದಾರೆ. ಎಂಥ ಗ್ಲಾಸ್ ರೀ ಅವು, ಎಷ್ಟು ಶುಚಿಯಾಗಿರ್ತಕ್ಕಂಥ ಗ್ಲಾಸು. ಭಾಳ ಧನ್ಯನಾದೆ ನಾನು ಅದು ನೋಡಿ. ಆ ನಂತರ ಹೋದೆ, ಅವ್ರದ್ದು ಮೆಡಿಕಲ್ ಆಫೀಸರ್ದು ಟೇಬಲ್ ನೋಡಿದೆ, ಫಾರ್ಮಸಿಸ್ಟ್ ನೋಡಿದೆ, ಅವರು ಇದು ನೋಡಿದೆ, ಹೆರಿಗೆ ಒಂದು ಕೋಣೆ ನೋಡಿದೆ. ಎಂಥ ಹೆರಿಗೆ ಕೋಣೆ ರೀ, ದೇವರ ಮನೆ ಆಗಿತ್ತು. ನಾವು ಕೆಲವೊಂದು ಕಡೆ ನೋಡೀನಿ, ಗಟಾರ್ಕಿನ ಆಚೆ ಕಡೆ ಇತ್ತು. ಭಾಳ ಸುಂದರವಾಗಿರ್ತಕ್ಕಂಥ ಆಸ್ಪತ್ರೆಯನ್ನು ನಾನು ಕಂಡಿದ್ದೇನೆ. ತವಮ್ಮ ಸ್ಟಾಫ್ ನರ್ಸ, ಏನು ಹೆಸರು? ಸುನೀತಾ. ಡಾಕ್ಟರ್ ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಎಷ್ಟು ದಿವಸ? ಅವರು 3 ವಾರ ರಜೆ. 3 ವಾರ. ಮತ್ತೆ ಡಾಕ್ಟರ್ ಯಾರು ಬರ್ತಾರಮ್ಮ? ಅವರು PH ಸರ್ ಇನ್ಚಾರ್ಜ್ ಇದ್ದಾರೆ. ಅಲ್ಲ, ಪೇಷಂಟ್ ನೋಡೋರು, ರೋಗಿಗಳನ್ನು ನೋಡೋರು ಯಾರು? ನೀವೇ ನೋಡ್ತಾರೆ, ಡಾಕ್ಟರ್ ಇಲ್ದೇನೆ? ಡಾಕ್ಟರ್. ಸರಿ, ಇಲ್ಲಿ ಫಾರ್ಮಸಿಸ್ಟ್ ಇದ್ದಾರಾ? ಫಾರ್ಮಸಿಸ್ಟ್ ಎಲ್ಲಿ ಹೋಗಿದ್ದಾರೆ? ಫಾರ್ಮಸಿಸ್ಟ್ ಇದೆ, ಪೋಸ್ಟ್ ಇದೆ, ಬಟ್ ಇಲ್ಲಿ ಅಪಾಯಿಂಟ್ ಆಯ್ತು ಖಾಲಿ. ಮತ್ತೆ ಯಾರು ಸ್ಟಾಪ್ ಇದ್ದಾರೆ ಇಲ್ಲಿ? ಇವರು CH ಅಂತ. ಇದೆಲ್ಲ ಏನ್ರಿ ಇದು ನಿಮ್ಮ ಸಿಸ್ಟಮ್? ಅಲ್ಲ ಸರ್, ಇದು ಫ್ಯಾಮಿಲಿ ಪ್ಲಾನಿಂಗ್ ಕಾರ್ನರ್. ಈ ಕಡೆ ಬನ್ನಿ. ಹಾಂ, ತಾವು? CH ಕಮ್ಯುನಿಟಿ ಅಂತ ಸರ್, ಇದು ರಜೆ ಇದೆ ನಮಗೆ. ನಿಮಗೂ ರಜೆ ಇದೆನಾ? ಇವರಿಗೂ ರಜೆ. ಇವತ್ತು ಯಾರು ಆಸ್ಪತ್ರೆಯಲ್ಲಿ ಸ್ಟಾಫ್ ಯಾರು ಇಲ್ಲ? ಡಿ ಗ್ರೂಪ್ ಇದೇನಂತ ಹೇಳ್ತೀರಾ ಸ್ವಲ್ಪ? ಸರ್, ಇದು ಫ್ಯಾಮಿಲಿ ಪ್ಲಾನಿಂಗ್ ಕಾರ್ನರ್ ಅಂತಂದು ಅಂದ್ರೆ, ಈಗ ಮದುವೆ ಆದವರು ಇರ್ತಾರಲ್ವಾ, ಅವರಿಗೆ ಎಲಿಜಿಬಲ್ ಕಪಲ್ಸ್ ಅಂತಾರೆ. ಸೊ ಅವರಿಗೆ ಏನೇನು ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಅದನ್ನೆಲ್ಲ ನೀವು ತಿಳಿಸ್ಕೊಟ್ಟು ಸರಿ. ಇದು ORS ಕಾರ್ನರ್ ಅಂತ. ಇದು ಅದನ್ನ ಎಕ್ಸ್ಪ್ಲೇನ್ ಮಾಡಿ, ಚೆನ್ನಾಗಿಟ್ಟಿದ್ರೆ ಎಕ್ಸ್ಪ್ಲೇನ್ ಮಾಡಿ. ORS ಕಾರ್ನರ್ ಇದು ವಾಂತಿ ಭೇದಿ ಅವ್ರಿಗೆ ನಿರ್ಜಲೀಕರಣ ತಡೆಗಟ್ಟಲಿಕ್ಕೆ
ಈ ಸಿಸ್ಟಮ್ ಅಲ್ಲಿ ಇಟ್ಟಿದ್ದೀರಿ, ಅವರಿಗೆ ವಿತರಣೆ ಮಾಡ್ತೀರಿ. ಇದು ಸಭಾಂಗಣನ ಕಚೇರಿ. ನಿಮಗೆ ಇರೋದಕ್ಕೆ ಕ್ವಾರ್ಟರ್ಸ್ ಎಲ್ಲ ಇದೆನಾ? ನಮಗೆ ಕೊಟ್ಟರು ಸ್ಟಾಫ್ ನರ್ಸಿಗೆ ಇದು ಕೊಟ್ಟರು 24x7 ಅಲ್ಲ ಸರ್, ಇದು ಓನ್ಲಿ OPD ಟೈಮ್, ಔಟ್ ಪೇಷಂಟ್. ಆಯ್ತಲ್ರಿ, ಈಗ ನೀವು ಇಲ್ಲಿ ಕೆಲಸ ಮಾಡ್ತೀರಾ, ಹೌದು. ಇಲ್ಲಿ ಹೆಡ್ ಕ್ವಾರ್ಟರ್ ಅಲ್ಲಿ ಇರೋದಕ್ಕೆ ಸರ್ಕಾರ ನಿಮಗೆ ಏನಾದರೂ ಕ್ವಾರ್ಟರ್ಸ್ ಏನಾದರೂ ಕಟ್ಕೊಟ್ಟಿಲ್ಲ, ಮತ್ತೆ ತಾವೆಲ್ಲಿ ನಾವು ಮನೆದೇನೆ ಅಪ್ ಅಂಡ್ ಡೌನ್ ಮಾಡ್ತೀವಿ. ಐಗೂರು ಸೋಮವಾರ ಮತ್ತೆ ನೀವು ನಮ್ದು ಬೇರೆ ಸಬ್ ಸೆಂಟರ್ ಬೇರೆ. ನೀವು ಅಲ್ಲಿ ಇರ್ತೀರಾ. ಅಂದ್ರೆ ಇಲ್ಲಿ ಯಾರಿಗೆ ಕ್ವಾರ್ಟರ್ಸ್ ಇಲ್ಲ? ಹಳೆ ಆಸ್ಪತ್ರೆ ಇದೆ, ಅದ್ರಲ್ಲಿ ಇವರು ಗ್ರೂಪ್ ಪೀಸ್ ವಾಸ. ಅಲ್ಲ, ತಪ್ಪಲ್ವಾ? ಹಳೆ ಆಸ್ಪತ್ರೆಯಲ್ಲಿ ಕೊಡೋದು ತಪ್ಪಲ್ವಾ? ಎಲ್ಲ ಕ್ವಾರ್ಟರ್ಸ್ ಇದಾವೆ, ಎಲ್ಲ ಶಿಥಿಲಾವಸ್ಥೆಯಲ್ಲಿ ಇದಾವೆ. ಹಾ, ಎಷ್ಟಿವೆ? ಇಲ್ಲೆಲ್ಲ ನೀರು ಬರುತ್ತೆ ಶೌಚಗೃಹಕ್ಕೆಲ್ಲ? ನೀರಿದೆ ಬರುತ್ತೆ ಸರ್, ಅಲ್ಲಿ ಸೀಪೇಜ್ ಇದೆ. ಅಲ್ಲ, ನೀರಿದೆ ಅಲ್ಲ? ಇಲ್ಲಿ ಯಾವುದೇ ಲೋಪದೋಷ ಇಲ್ಲ. 3 ವಾರ ಇವರು ಲೀವ್ ಹೋಗಿದ್ರು ಕೂಡ ಬಂದಿರತಕ್ಕಂಥ ರೋಗಿಗಳಿಗೆ ನಾನೇ ಚಿಕಿತ್ಸೆ ನೀಡ್ತೀನಿ ಅಂತಕ್ಕಂಥ ಸ್ಟಾಫ್ ನರ್ಸ್ ಅಮ್ಮ ಹೇಳಿದ್ರು. ಭಾಳ ಖುಷಿ ಆಯಿತು. ಇಂಥವರಿಂದ ಈ ರಾಜ್ಯದಲ್ಲಿ ಬಹಳ ವೃದ್ಧಿ ಆಗಲಿಕ್ಕೆ, ಜನರಿಗೆ ಆರೋಗ್ಯ ಸಿಗಲಿಕ್ಕೆ ಕಾರಣ ಆಗ್ತದೆ. ಈ ಆಸ್ಪತ್ರೆ ಚೆನ್ನಾಗಿರಬೇಕಾದರೆ ಒಂದು 2-3 ಪಾಯಿಂಟನ್ನು ಹೇಳ್ತೀನಿ. ಫಸ್ಟ್ ಅಲ್ಲಿ ಜನ ಜಾಗರೂಕತೆಯಿಂದ ಇದ್ದಾರೆ. ಆನಂತರ ಜನಪ್ರತಿನಿಧಿಗಳು ಎಚ್ಚರವಾಗಿದ್ದಾರೆ, ಕಾರ್ಯನಿರ್ವಹಿಸ್ತಿದ್ದಾರೆ. ಆನಂತರ ಅಧಿಕಾರಿಗಳು ಕೂಡ ತೀಕ್ಷ್ಣವಾಗಿ ಕಾರ್ಯನಿರ್ವಹಿಸ್ತಾರೆ. ಯಾವುದೇ ಒತ್ತಡಕ್ಕೆ ಮಣೆಯಿಲ್ಲಾರ್ದೇ ಇರ್ತಕ್ಕಂಥ ಒಂದು ಜಿಲ್ಲೆ ಅಂದರೆ ಕೊಡಗು ಅಂತಕ್ಕಂಥದ್ದು ಈ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ದರಿಂದ ಇದೇ ಥರ ಆಸ್ಪತ್ರೆಗಳು ನಮ್ಮ ರಾಜ್ಯದ ಎಲ್ಲೆಡೆಯಲ್ಲಿ ಆಗಲಿ, 24x7 ಕೂಡ ಈ ಥರ ಆಗಲಿ. ಈ ನಮ್ಮ ರಾಜ್ಯದ ಜನರಿಗೆ ಉತ್ತಮ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು ನಮ್ಮ ಕರ್ನಾಟಕ ಸರ್ಕಾರ ಆಗಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ.